ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಬೆಂಗಳೂರು ಹಾಗೂ ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ನೃತ್ಯ ಸಂಗಮ ಆಯೋಜಿಸಲಾಗಿದ್ದು, ಮೈಸೂರಿನ ಜಗನ್ಮೋಹನ ಪ್ಯಾಲೇಸಿನಲ್ಲಿ ನಡೆದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಗಿದ್ದು, ನಂತರ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ಮೈಸೂರು ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ರವರು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕರ್ನಾಟಕ ಸೇನಾಪಡೆ ಪ್ರಶಸ್ತಿ, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರ ನೀಡುವ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಹಾಗೂ ಮುಂಬರುವ 2023ನೇ ಸಾಲಿನ ಕರ್ನಾಟಕ ಸೇವಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಪ್ರಸ್ತುತ 300ಕ್ಕೂ ಹೆಚ್ಚು ಜನರಿಗೆ ನಾರಾಯಣ ಸೇವಾ ಸಂಸ್ಥಾನದ ಸಹಯೋಗದಲ್ಲಿ ಮುಖಾಂತರಗಳಾದ ಕೈ ಮತ್ತು ಕಾಲು ಜೋಡಣೆಯನ್ನು ತಮ್ಮ ಕ್ಲಬ್ ವತಿಯಿಂದ ಪೂರೈಸಲು ಈಗಾಗಲೇ ಚಾಮುಂಡೇಶ್ವರಿ ತಮಗೆಲ್ಲರಿಗೂ ಹಾಗೂ ಇಡೀ ನಗರಕ್ಕೆ ಒಳ್ಳೆಯದು ಮಾಡಲಿ ಅಂತ ಎಲ್ಲ ಜಿಲ್ಲೆಗಳಿಗೆ ವಿಶೇಷ ಆಹ್ವಾನಿತರು ಹಾಗೂ ಚಲನಚಿತ್ರ ನಟ ನಟಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಅತಿಥಿಗಳ ಮುಖೇನ ಭಾಗಿಯಾದಂತಹ ಎಲ್ಲ ಕಲಾವಿದರಿಗೆ ಇದೀಗ ನಿರೂಪಣೆ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಸುಂದರವಾದಂತಹ ಸಂಜೆಯ ಸುಂದರವಾದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ತಾ ಇರೋದಕ್ಕೆ ಮೂಲ ಕಾರಣೀಭೂತರು ಈ ಒಂದು ನಮ್ಮೆಲ್ಲ ಪ್ರೀತಿಯ ಕಲಾವಿದರು. ನಾವೆಲ್ಲರೂ ಬಹಳಷ್ಟು ವರ್ಷಗಳಿಂದ ಇವರನ್ನ ತೆರೆಯ ಮೇಲೆ ಸಣ್ಣ ಪರದೆಯಲ್ಲಿ ಹಲವಾರು ಕಾರ್ಯಕ್ರಮಗಳೆಲ್ಲ ನೋಡಿದ್ದೀವಿ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀವಿ, ಅವರ ಪರ್ಫಾರ್ಮೆನ್ಸಸ್ ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಸಾಧ್ಯ ಮಾಡಿಕೊಂಡು ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಗೋಲ್ಡ್ ಸುರೇಶ್ ಹಾಗೂ ಜೂನಿಯರ್ ಮಾನಶ್ರೀ ಮಂಜುಳಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಕಲಾವಿದರು ಹಾಗೂ ಮುಖ್ಯ ಅತಿಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬೇಕು. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೀಗ ಭಾಗಿಯಾದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಗೌರವಿಸುವಂತಹ ಸಮಯ. 1970, 80, 90ರ ದಶಕದ ನೃತ್ಯಗಳನ್ನು ಮಾಡಿ ರಂಜಿಸಿದರು. ಗೋಲ್ಡ್ ಸುರೇಶ್ ಹಾಗೂ ಜೂನಿಯರ್ ಮಾನಶ್ರೀ ಮಂಜುಳಾ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಇಂದು ಈ ವೇದಿಕೆಯಲ್ಲಿ ಅವರ ನೃತ್ಯಗಳನ್ನ, ಅವರ ಹಳೆಯ ಹಾಡುಗಳನ್ನ, ಅವರ ಅಭಿನಯವನ್ನ ಎಲ್ಲವನ್ನ ನೋಡ್ತಾ ಇದ್ದೀವಿ. ಬಹಳ ಖುಷಿಯಾಗುತ್ತೆ. ಇಂಥ ಒಂದು ಸುಂದರವಾದ ವೇದಿಕೆ, ಅದರಲ್ಲೂ ನಾವು